ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತು ಗುರುವಾರ, ಆಲ್ರೆಡಿ ಟೈಮು 4:45 5 ಗಂಟೆ ಆಗ್ತಾ ಬರ್ತದೆ. ಸೊ ಇವತ್ತು ನಮ್ಮ ಪಾಪಗೆ ಒಂದು ಸ್ವಲ್ಪ ರೆಡಿ ಮಾಡೋಣ ಅಂತ ಹೇಳಿ ಇವತ್ತು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಸೊ ಹಾಗಾಗಿ ಒಂದು ಚಿಕ್ಕದಾಗಿ ಒಂದು ವಿಡಿಯೋನು ಕೂಡ ಮಾಡೋಣ, ವ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ಏನಕ್ಕಪ್ಪ ಅಂತ ಅಂದ್ರೆ ಪಾಪುನ್ ರೆಡಿ ಮಾಡ್ತಾ ಇರೋದು. ಇನ್ನೊಂದು 2 days ಆದ್ಮೇಲೆ ಪಾಪುಗೆ ಮುಡಿ ಕೊಡ್ಸೋ ಶಾಸ್ತ್ರ ಇದೆ. ಸೊ ಅವಳಿಗೆ ಮುಡಿ ಕೊಡ್ಸಿದ್ಮೇಲೆ ಅವಳಿಗೆ ಜುಟ್ಟು ಹಾಕಕ್ಕಾಗಲ್ಲ, ಏನೂ ಹಾಕಕ್ಕಾಗಲ್ಲ. ಸೊ ಅದಕ್ಕೆ ನಂಗೆ ತುಂಬಾ ಬೇಜಾರಾಗಿದೆ. ಸೊ ಅದಕ್ಕೆ ನಂದೊಂದು ಪುಟ್ಟ ಚಿಕ್ಕದ ಆಸೆನ ಇವತ್ತು ತೀರಿಸ್ಕೊಳ್ಳೋಣ ಅಂತ, ಲೈಕ್ ಅವಳನ್ನ ಒಂದು ಲಂಗ ಬ್ಲೌಸ್ ಹಾಕಿ, ಚೌಲಿ ಹಾಕಿ, ಹೂವು ಎಲ್ಲ ಮುಡಿಸಿ ಅವಳನ್ನ ರೆಡಿ ಮಾಡೋಣ ಅಂತ ಹೇಳಿ ಇವತ್ತು ಅನ್ಕೊಂಡಿದೀನಿ. ಆ್ಯಂಡ್ ಇವತ್ತೊಂದು ಮದುವೆ ಕೂಡ ಇದೆ. ಸೊ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ 1 hour ಅಲ್ಲಿ ಅವಳನ್ನ ಈಗ ರೆಡಿ ಮಾಡಿ ಇದನ್ನೆಲ್ಲ ಮಾಡಬೇಕು ಪ್ರೊಸೀಜರು. ಯಾಕೆಂದ್ರೆ ನಾಳೆ ಅಕ್ಷಯ ತೃತೀಯ ಬೇರೆ ಆ್ಯಂಡ್ ಮದುವೆ ಇದೆ. ಮುಗಿಸ್ಕೊಂಡು ಬಂದು ಮತ್ತೆ ನನಗೆ ಮನೆ ಕೆಲಸ ಎಲ್ಲ ಇದೆ. ತುಂಬಾ ನಾಳೆ ಗಡಿಬಿಡಿ ಅಂತಾನೆ ಹೇಳ್ಬೋದು, ತುಂಬಾ ಬ್ಯುಸಿ ಡೇ ಅಂತಾನೆ ಹೇಳ್ಬೋದು. ಗಡಿಬಿಡಿಯಾಗಿ ಎಲ್ಲಾನು ಒಟ್ಟೊಟ್ಟಿಗೆ ಮಾಡೋವಂಥ ಕೆಲಸಗಳು ಸಾಕಷ್ಟಿದೆ. ಸೊ ಹಾಗಾಗಿ ಇವತ್ತು ಪರವಾಗಿಲ್ಲ ಅಂತ ಹೇಳಿ ಮಾಡ್ತಾ ಇದೀವಿ. ಅಮ್ಮ ಅವಳಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಅವಳು ಸ್ನಾನದಿಂದ ಬಂದಿದ ತಕ್ಷಣ ಅವಳನ್ನ ರೆಡಿ ಮಾಡಿ ಪಟ ಹೆಂಗೆ ಇರುತ್ತೆ, ಹೇಗೆ ರೆಡಿ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನು ಕೂಡ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬರೀ ಸ್ನಾನ ಮಾಡ್ಕೊಂಡು ಆದ್ಮೇಲೆ ಬರೀ ಇದೆ ಅಳೋದು. ಈಗ ಇದು ಬೇಕು ಅಂತ ಈಗ ಇದು ನಡೀರಿ, ಇವಾಗ ಆಯ್ತು, ನಡೀರಿ ನಡೀರಿ ರೆಡಿ ಆಗೋಣಂತೆ. ನಮ್ಮ ಪಾಪುದು ಲಂಗ ಬ್ಲೌಸ್, ಇದೊಂದು ಚೌಲಿ, ಅವಳದು ರಿಬ್ಬನ್ ಬ್ಯಾಂಡ್ ಮತ್ತೆ ಮಲ್ಲಿಗೆ ಹೂವ. ಅವರಪ್ಪ ಇವತ್ತು ಅರ್ಧ ಮಾರ್ ತಗೊಂಡ್ಬಂದಿದ್ದಾರೆ ಮಗಳಿಗೆ, ಇಷ್ಟು ದೊಡ್ಡ ಜಡೆ ಇದೆ ಅಂತ. ಬ್ಯಾಂಗಲ್ಸ್ನೆಲ್ಲ ಇಟ್ಟಿದ್ದೀನಿ. ಸೊ ಇವಳಿಗೆ ರೆಡಿ ಮಾಡಬೇಕು. ಬಟ್ ಇವಳನ್ನೊಂದು ಸ್ವಲ್ಪ ತಲೆ ಕೂದಲು ಈಗ ಸ್ನಾನ ಮಾಡಿಸಿರೋದ್ರಿಂದ ಹಿಂಗಿದೆ, ತಲೆ ಕೂದಲೆಲ್ಲ ಹಾರ್ಲಿ ಸ್ವಲ್ಪ ಅಂತ ಹಿಂಗೆ ಕೂರ್ಸಿದ್ದೀನಿ. ಅಯ್ಯೋ ಬರೀ ಅಳದೆ, ಅಳದು ಯಾರು ಅಮ್ಮು. ಹಾಯ್ ಮಾಡಕಂದ, ಹಾಯ್. ಆಯ್ತು ಹಾಯ್. ಕೂದಲೆಲ್ಲ ನೂಡಲ್ಸ್ ಆಗ್ಬಿಟ್ಟಿದೆ. ಕೂದಲು ಅದು ಹೌದು ಪಾಪ, ಕಷ್ಟ ನಮ್ಮ ಹುಡುಗಿಗೆ ಅಲ್ಲಪ್ಪ. ಬರ್ಲಾ ಇಲ್ಲಿ, ಫಸ್ಟ್ ಬಟ್ಟೆ ಹಾಕ್ತೀನಿ, ಬರ್ಲಾ ಇಲ್ಲಿ. ಬಟ್ಟೆ ಹಾಕ್ಬಿಡೋಣ ಇವಳಿಗೆ. ರೂಮಲ್ಲಿ ರೆಡಿ ಮಾಡಕ್ ಆಗಲ್ಲ. ಮಮ್ಮಿ ಅಲ್ಲಿ ನೋಡು, ನೀಟಾಗಿ ಕುತ್ಕೊಂಡ್ರೆ ಬರ್ತಾ ಇದೆಯಾ ಅಂತ. ಈ ಕಡೆಯಿಂದ ಹೋಗಿ ಅಲ್ಲಿ ತೋಟಕ್ಕೆ ಹೋಗೋ ತಿಮ್ಮ ಹಾಕೋಣ ಅಮ್ಮಗೆ. ತೋಟಕ್ಕೆ ಹೋಗೋ ತಿಮ್ಮ, ತೋಳ ಬಂದಿತ್ತಮ್ಮ. ಎಷ್ಟು ಈ ಕಡೆ ಇದು ಈಸಿ ಪೀಸಿ ಅಮ್ಮಗೆ. ಇದು ಇವಾಗ ಪರ್ಫೆಕ್ಟ್ ಆಗಿ ಆಗ್ತಾ ಇದೆ ಈ ಲಂಗ ಬ್ಲೌಸ್. ಮಮ್ಮಿ ಅಲ್ಲಿ ಮಕ್ಕಳನ್ನ ರೆಡಿ ಮಾಡೋದು. ಮಮ್ಮಿ ನೋಡ್, ಮಮ್ಮಿ ಅಲ್ಲಿ ಕರೆಕ್ಟ್ ಆಗಿ ಬರ್ತೈತಾ? ಕಾಣಿಸ್ತಾ ಇದೀವ ನಾವು. ಈ ಸರ ತೆಗ್ಬಿಡ, ಸರ ಕೊಡ್ ಮಮ್ಮಿ. ಕಷ್ಟ ಮಕ್ಳನ್ನ ರೆಡಿ ಮಾಡೋದು ತುಂಬಾ ಕಷ್ಟ. ಇದು 3 ಇಟ್ಟಿದ್ಯಾ, ಇನ್ನೊಂದು ಕ್ಲಿಪ್ ಇರ್ಬೇಕು ನೋಡು. ಅಮ್ಮು ಅಲ್ಲೋ, ಅದು ಬೇಡ ಮುಲ್ಲು. ಅವಳದು ಗೋಲ್ಡ್ ಸರ. ಯಪ್ಪ ಅಮ್ಮು ನಿನ್ನ ರೆಡಿ ಮಾಡೋದು ಒಂಥರ ಕಣೆ, ನನ್ಗೆ ಹಿಂಸೆ. ಇವಳನ್ನ ರೆಡಿ ಮಾಡು, ನನಗೆ ಹೂ ಮುಡ್ಸು, ನನ್ನ ಮಗಳಿಗೂ ಈ ಹುಡ್ಗಿಗೆ ಇದ್ ಮಾಡ್ಲಿಲ್ಲ, ನಮ್ಗೆ ಅದ್ ಮಾಡ್ಲಿಲ್ಲ ಅಂತಾರೆ. ಅಯ್ಯೋ ಸಾಕಾಗುತ್ತೆ ಇದನ್ನ ಇಟ್ಕೊಂಡು ಮಾಡೋಷ್ಟೊತ್ತಿಗೆ ನಮ್ಗೆ. ಚೆನ್ನಾಗಿದೆ, ಬೆಳಗ್ಗೆ ಬಿಡಪ್ಪ. ಅಯ್ಯೋ ನೋಡ್ಕೊತಾ ಇದ್ದಾಳೆ, ಏನೇನೋ ನಮ್ಮಮ್ಮ ಕೈಗೆ ಹಾಕ್ಲಿನೆಲ್ಲ ಹಾಕ್ತವಳಲ್ಲ ಅಂತ. ಅಂಡ್ ಇದು ಬ್ಯಾಂಗಲ್ಸ್, ಅವಳಿಗೆ ಪುಟಾಣಿ ಬ್ಯಾಂಗಲ್ಸ್. ಇದು ಅವಳು ಪುಟಾಣಿ ಆಗಿದ್ದ ತಗೊಂಡಿದ್ದು. ಇಲ್ಲಿಟ್ಟಿದ್ದೀನಿ ಮೇಲೆ, ಅಲ್ಲಿ ತಗೊಂಡ್ರೆ ಬ್ಯಾಗ್ ಹಾಕೋತಾಳೆ. ಅಯ್ಯೋ ಫುಲ್ ನೋಡ್ತಾ ಇದ್ದಾಳೆ, ಅವಳಿಗೆ ಫುಲ್ ಖುಷಿ ಆಗ್ಬಿಟ್ಟಿದೆ ಈಗ.
ಈ ಕಡೆ ಒಬ್ರು ಆಮೇಲೆ ರೆಡಿ ಆಗಿ ಮಗಳು. ಅಯ್ಯೋ ಅಯ್ಯೋ ನನ್ ಸುಂದ್ರಿ, ಅಯ್ಯೋ ನನ್ ಮಗಳೇ, ಅಯ್ಯೋ ನನ್ ಕಂದ, ಅಯ್ಯೋ ನನ್ ಮಗಳೇ ಅಂತ ಅವ್ರ ಅಪ್ಪ. ಅಯ್ಯೋ ದೇವ್ರೆ, ನಮ್ ಹುಡ್ಗಿ ಫೋನ್ ಎಲ್ಲ ಇತ್ತಲ್ಲ ಅಲ್ಲ ಇಟ್ಟಿದ್ವಿ. ನೀನು ಇಲ್ಲಿ ಕಾಣ್ತಾ ಇದೀಯಾ? ನೋಡ್ದ? ನೋಡು, ಕಾಣಿಸುತ್ತೆ. ಕಾಣಿಸ್ತೇ ಏನಿಲ್ಲ. ಅಮ್ಮಕ್ಕಂದ ಎಲ್ಲ ಐತೆ. ಈ ಕೂದ್ಲಿಗೆ ಚೌಲಿ ಹೆಂಗ್ ಕೂರಿಸ್ಲಿ? ಎಲ್ಲ ಸೇರಿಸಿ ಇದನ್ನೇನ್ ಮಾಡ್ತೀನಿ? ಅದಿಂಗ್ ಮುಂದಕ್ಕೆ ಮುಗಿಸ್ತೀನಿ. ಹಿಂದೆ ಇದೆಲ್ಲ ಸೇರಿಸಿ ಜುಟ್ಟಕ್ಕೆ ಬರಲ್ಲ ಮಮ್ಮಿ. ಹಿಂಗ್ ಬಗ್ಗಿಸ್ತಾನೆ ತಲೆ ಬಚ್ಕೊಂಡು ಚೌಳಿ ಹಾಕೋದಾದ್ರೆ ಆ ಥರ ಹಾಕ್ಬೇಕು. ಅದಕ್ಕೊಂದು ಇಟ್ಕೊಂಡಿಲ್ವಾ? ನೀವು ಹಾಕೋತೀರಲ್ಲ ಇದು ಇದ್ರಿ ಕೊಂಟೆ ಎಲ್ಲ ಹಾಕೋತಾರಲ್ಲ ಇದಕ್ಕೆ. ಇದೆಷ್ಟು ಬರುತ್ತೆ ಹಿಂದೆ ಅಷ್ಟು ಹಾಕ್ತೀನಿ. ಈಗ ಹಿಂಗ್ ಬಿಡ್ಲಿ. ತಗೋ ಈಗ ಅದನ್ನೇ ಮಾಡೋದಳು. ಕೈ ತೆಗ್ದು ರೆಡಿ ಮಾಡೋದು ಕಷ್ಟ ಕಾಣೋ. ಯಾಕೋ ಈ ಹೆಣ್ಮಕ್ಳು ಆಗ್ಲಿ ಆದ್ರೆ ಒಂಥರ ಖುಷಿ. ಆದ್ರೆ ಇವುಗಳದ್ದು ಇವೆಲ್ಲ ಇರ್ತಾವಲ್ಲ. ಚಿನ್ನ ನೋಡೆ ನೋಡೆ ಎಷ್ಟು ಚೆನ್ನಾಗಿ ತೆಗೆದ್ಬಿಟ್ಟು ಕೈಯಲ್ಲಿ. ನೋಡ್ರಿ ನೋಡ್ರಿ, ಕೈ ಖುಷಿ ಕೈ ಖುಷಿ ಅಂಚಿ ಮಿಂಚಿ ಅಂಚಿ ಗದ್ದಿಗೆ ಬಂತ ಮಮ್ಮಿ? ಅದು ಸೈಡ್ ಆಯ್ತಾ? ಸೈಡ್ ಆಯ್ತು ಹಿಂಗೆ ಹಾಕು. ಓ ಇಲ್ಲಿ ಬೇಡ ಬೇಡ, ಕೆಳಗಿಂದಾನೆ ಹಾಕ್ಬೋದು. ಅವು ಬೇಡ ಮಮ್ಮಿ. ಆ ಬಾಸನ್ಗೆ ಎಂತದ್ದು ಈ ಉಂಡ್ರೆ ಬಿಡಿಸ್ಕೊಂಡು ಇಟ್ಕೊಂಡು ಎಲ್ಲಿಗ್ಲಾ? ಅಯ್ಯೋ ದೇವ್ರೆ, ಅಲ್ಲಿ ನೋಡಲ್ಲಿ ಅದನ್ನೇ ಇಟ್ಕೊಳ್ಳೋದು. ಬಾಯ್ ಇಟ್ಕೊಂಡು ಇಟ್ಕೊಂಡು ಓ ಮೈ. ಅಲ್ಲಿಂದ ಹಿಂಗೆ ಎಡ್ಕತೀನಿ ನೀಟಾಗಿ. ಆಗಲ್ಲ ಹಿಂಗೆ ಕೂಸಕ್ಕೆ. ಕೆಳಗಿಂದನೂ ಹಾಕ್ಬಿಟ್ಟು ರಬ್ಬಲ್ ಹಾಕಕ್ ಬರಲ್ಲ. ಒಂದು ದಾರ ಕಟ್ಕೋಬೇಕು ಹಿಂಗೆ. ಸರಿ ದಾರ ಇದೆಯಾ? ಸರಿ ಅಂತ ನೋಡ್ತೀನಿ. ಇಲ್ಲಿ ಇಟ್ಬಿಟ್ಟು ದಾರ ಕಟ್ಕೊಂಡು ರಿಬ್ಬನ್ ಹಿಂಗೆ ಹಾಕಕ್ ಆಗಲ್ಲ. ಇದು ಉದ್ದ ಇರ್ತದೆ. ನಾನು ಹಾಕ್ತೀನಿ ಸುಮ್ಮನೆ. ಓಕೆ ಆ ಚೌಲಿ ನಿಂತು ಎಸಿತಾ ಇದೆ. ಸಿನಿಮಾ ತಗೊಳ. ಅಲ್ಲಿ ನೋಡ ಅಜ್ಜಿ ಏನೋ ಕೊಡ್ತೀನಿ ಮಮ್ಮಿ. ಅಲ್ಲೇನಾದ್ರು ಹಾಕಿ ಮಕ್ಕಳನ್ನ ರೆಡಿ ಮಾಡೋದಿದೆಲ್ಲ ಅದರಷ್ಟು ಕಷ್ಟ ಇನ್ಯಾವುದೂ ಇಲ್ಲ. ಲೈಕ್ ಈ ಥರ ಏನಾದರೂ ಒಂದು ಸ್ವಲ್ಪ ನಮಗೆ ಆಸೆ ಆಗಿ ನಾವೇನೋ ಒಂದು ಮಾಡಬೇಕು ಮಕ್ಕಳಿಗೆ ಟ್ರೆಡಿಷ್ನಲ್ ಆಗಿ ಅನ್ಕೋತೀವಲ್ಲ, ಆ ಥರ ರೆಡಿ ಮಾಡೋದು ಇನ್ನೂ ಕಷ್ಟ. ಬಿಕಾಸ್ ನಮ್ಗೊಂಥರ ಕಷ್ಟ ಆದರೆ ಅವ್ರಿಗೂ ಒಂಥರ ಕಷ್ಟ. ಇದೆಲ್ಲ ಹೊಸ್ತು ಮಕ್ಕಳಿಗೆ. ಪಾಪ ನಮಗೇನೋ ನಾವು ನೋಡಿ ನೋಡಿ ರೂಢಿ ಆಗಿಬಿಟ್ಟಿರ್ತಾ ಇದೆ, ನಾರ್ಮಲ್ ಅನ್ನಂಗೆ. ಬಟ್ ಮಕ್ಕಳಿಗೆ ಹಾಗಾಗಲ್ಲ. ಬಟ್ ನನಗೆ ಅಷ್ಟೊಂದು ಪೇಷನ್ಸ್ ಇರಲೇ ಇಲ್ಲ. ಲಾಸ್ಟಿಗಂತೂ ಸಿಕ್ಕಾಬರೆ ನಂಗೆ ಒಂದೆರಡು ಕೊಟ್ಟೆ ಬಿಟ್ಟೆ ಅವಳಿಗೆ. ಅಷ್ಟೊಂದು ನನಗೂ ಅವಳು ಸತಾಯಿಸ್ತಾ ಇದ್ಲು. ಸುಮ್ಮನೆ ಕೂತಿದ್ದ ಹತ್ರ ಕೂತ್ಕೋತಿರ್ಲಿಲ್ಲ. ಒಂದು ಕೊಟ್ಟರೆ ಒಂದು ಎಸೆಯೋದು. ಬಳೆ ನೋಡ್ತಾ ಇರ್ಬೋದು, ಚಿನ್ನದ ಬಳೆ ಇಲ್ಲ, ಕಿತ್ ಎಸಿತಿದ್ಲು. ಆಲ್ಮೋಸ್ಟ್ ಈ ಒಂದು ಜಡೆನ ನಾನು 3 ಸತಿ ಬಿಚ್ಚೆಸ್ತಿದ್ಲು. 3 ಸತಿನೂ ಹಾಕಿದ್ದೀನಿ. ಅಷ್ಟಕ್ಕೊಂದು ನನಗೆ ಪೇಷನ್ಸ್ನ ಹೋಗ್ಬಿಟ್ಟಿತ್ತು. ಅದಕ್ಕೆ ಅಷ್ಟೊಂದು ಪೇಷನ್ಸ್ ಹೋಗಿ ಲಾಸ್ಟಿಗೆ ಒಂದೆರಡು ಕೊಟ್ಟೆ. ಸುಮ್ಮನೆ ಕುತ್ಕೊಂಡು ನೀನು ಅಂತ ಹೇಳ್ಬಿಟ್ಟು. ಏನೇ ಮಾಡಿದ್ರು ಹೆಂಗೆ ಹಾಕಕ್ಕೆ ಹೋದ್ರೂ ಅತ್ಲಾಗೋಡೋಗಳು ಇತ್ಲಾಗೋಡೋಗಳು. ಹೂವು ಮುಡಿಸಿದಾಗ ಅದೊಂದು ಸ್ವಲ್ಪ ಭಾರ ಆಗೋದು ಅನ್ಸುತ್ತೆ ಅವಳಿಗೆ ಮೇ ಬಿ. ಪಾಪ ಅವಾಗಂತೂ ಕಿತ್ತೇ ಎಸಿತಿತ್ತು. ನನಗೆ ಹೂವು ಅದು ಪ್ಲಾಸ್ಟಿಕ್ ಫ್ಲವರ್ಸ್ ಆದರೆ ಏನೂ ಆಗಲ್ಲ, ಅತ್ಲಾಗ ಇದ್ದಂಗೆ ಇರುತ್ತೆ ಬಿಡು, ಮತ್ತೆ ಮುಡಿಸ್ಬೋದು. ಅದು ಒರಿಜಿನಲ್ ಬೇರೆ ಫ್ಲವರ್ಸ್ ಆಗಿರೋದ್ರಿಂದ ಅದು ಎಸ್ದಷ್ಟು ಜಾಸ್ತಿ ಎಲ್ಲ ಪುಡಿಯಾಗಿ ಹೋಗ್ತಿತ್ತು. ಆಮೇಲೆ ಲಾಸ್ಟಿಗೆ ಇವಳು ಹಾಕಿಸ್ಕೊಳ್ಳೋ ಟೈಮ್ಗೆ ಅದೇನಾದರೂ ಹೂವು ಇಲ್ಲ ಅಂದರೆ ಸುಮ್ಮನೆ ಹಾಕಿದ್ದು ಇಷ್ಟೊತ್ತೆಲ್ಲ ಮಾಡಿದ್ದು ವೇಸ್ಟ್ ಆಗಿಬಿಡುತ್ತೆ ಅನ್ಸೋದು. ಒಂದೊಂದು ಸತಿ ಅಪ್ಪ ಈ ಹೆಣ್ಮಕ್ಳಿಗೆ ರೆಡಿಯಾಗಿ ಮಾಡೋದು ಬೇಡ ಅನ್ಸುತ್ತೆ. ಸುಮ್ಮನೆ 2 ಜುಟ್ಟು ಹಾಕಿದರೆ ಆಗೋದು ಅನ್ಸೋದು. ಜುಟ್ಟು ಹಾಕಿ 2 ಹೂವು ಮುಡ್ಸೋಣ ಅಂದ್ಕೊಂಡೆ. ಬಟ್ ಆಮೇಲೆ ಅನ್ನಿಸ್ತು ಚೌಲಿ ಎಲ್ಲ ಇತ್ತಲ್ಲ,
ಸೊ ಒಂದು ಮೊಗ್ಗಿನ ಜಡೆ ಥರನೇ ಹಾಕೋಣ, ಚೆನ್ನಾಗಿ ಕಾಣಿಸುತ್ತೆ. ಹೆಣ್ಮಕ್ಳಿಗೆ ಏನೇ ಅಂದರೂ ಮೊಗ್ಗಿನ ಜಡೆ ತುಂಬ ಲಕ್ಷಣವಾಗಿ ಕಾಣಿಸುತ್ತೆ. ಈ ಥರ ಪುಟ್ಟ ಮಕ್ಳಿಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ನನ್ನ ಮಗಳು ನನ್ನದೇ ಕಣ್ದೃಷ್ಟಿ ಆಗಿಬಿಡುತ್ತೆ ಅನ್ನೋಷ್ಟು ಚೆನ್ನಾಗಿ ಕಾಣಿಸ್ತಿದ್ಲು. ನಾನು ಲಾಸ್ಟ್ಗೆ ಫೋಟೋಸ್ನ ಕೂಡ ಅಟ್ಯಾಚ್ ಮಾಡಿರ್ತೀನಿ. ತುಂಬ ವೀಡಿಯೋಸ್ನೂ ಕೂಡ ಮಾಡ್ಕೊಳಕ್ಕಾಗಲಿಲ್ಲ. ಲೈಕ್ ಅವಳು ಓಡಾಡೋದನ್ನೆಲ್ಲ ನಾನು ರೀಲ್ಸ್ಗೆ ಇನ್ಸ್ಟಾಗ್ರಾಮಿಗೆ ಬೇಕು ಅಂತ ಹೇಳಿ ಸ್ಟ್ರೈಟ್ ವೀಡಿಯೋಸ್ನ ಮಾಡಿಕೊಂಡೆ. ಸೊ ಹಾಗಾಗಿ ನಿಮಗೆ ಫೋಟೋಸ್ನ ಕೂಡ ನಾನು ಲಾಸ್ಟಿಗೆ ಅಟ್ಯಾಚ್ ಮಾಡ್ತೀನಿ. ಪಾಪುಗಳಿಗೆ ಹಾಕೋದಿದೆ ಅಲ್ಲ ತುಂಬಾ ಕಷ್ಟ. ನಾನು ಯಾವುದೂ ಸರ್ಚ್ ಮಾಡಿ ಏನೂ ನೋಡಿರಲಿಲ್ಲ. ನನಗೆ ಒಂದು ಐಡಿಯಾ ಇತ್ತು ಈ ಥರ ಹಾಕೋಣ ಅಂತ ಹೇಳಿ. ಸೊ ಜಸ್ಟ್ ಆ ರೀತಿ ಮಾತ್ರ ನಾನು ಹಾಕಿದೆ ಅಷ್ಟೇ. ಅಲ್ಲಿ ಬೇರೆ ಯಾವುದೂ ಐಡಿಯಾಸ್ ನನಗೆ ನೋಡಬೇಕು ಅನ್ನೋ ಥರ ಏನೂ ಅನಿಸಿರಲಿಲ್ಲ. ಫಸ್ಟು ಅದೇ 2 ಜುಟ್ಟು ಹಾಕ್ಬಿಟ್ಟು ಹೂವು ಮುಡ್ಸೋಣ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಈ ಥರ ಬಾಚೋಣ, ಅವಳಿಗೆ ಹೆಂಗೂ ಮುಂದಗಡೆ ಫ್ರಂಟ್ ಹೇರ್ಸ್ ಚೆನ್ನಾಗಿದೆ ಅಲ್ಲ ಅಂತ ಹೇಳ್ಬಿಟ್ಟು ಈ ಥರ ಬಾಚಿದೆ. ಆ್ಯಂಡ್ ಅದೊಂದು ಸ್ವಲ್ಪ ಸಿಲ್ಕಿ ಹೇರ್ಸ್ ಅವಳದು. ಬಾಚೆಲ್ಲ ಆದಮೇಲೆ ಅದು ಇನ್ನೂ ಒಂಥರ ಮುಂದಕ್ಕೆಲ್ಲ ಹಿಂಗೆ ಮುಂಗುಗಳು ಬರುತ್ತಲ್ಲ ಆ ಥರ ಎಲ್ಲ ಬಂದು ಸೂಪರಾಗಿ ಕಾಣಿಸ್ತಾ ಇದ್ಲು. ನಮ್ಮದೇ ಕಣ್ದೃಷ್ಟಿ ಆಗುತ್ತೇನೋ ನನ್ನ ಮಗಳಿಗೆ ಅನ್ನೋಷ್ಟು ಚೆನ್ನಾಗಿ ಕಾಣಿಸ್ತಿದ್ಲು. ಬಟ್ ತುಂಬ ಪೇಷನ್ಸ್ ಕಳ್ಕೊಂಬಿಟ್ಟಿದ್ದೆ ನಾನು ಅದನ್ನು ಮಾಡೋಷ್ಟೊತ್ತಿಗೆ. ನನಗೆ ಆಲ್ಮೋಸ್ಟ್ 1.5 hours ಬೇಕಾಯಿತು ಅವಳಿಗೆ ಬಟ್ಟೆ ಹಾಕೋದಕ್ಕೆಲ್ಲ. ಏನೊಂದು 5 ನಿಮಿಷ 5ರಿಂದ 10 ನಿಮಿಷದೊಳಗೆ ಆಗೋಯ್ತು. ಬ್ಯಾಂಗಲ್ಸ್ನೂ ಅಷ್ಟೇ ಆಗ್ತಂಗೆ ಕಿತ್ತು ಎಸಿತಿತ್ತು. ಯಪ್ಪ ದೇವ್ರೆ, ಹೆಣ್ಮಕ್ಳನ್ನ ರೆಡಿ ಮಾಡೋದು ತುಂಬ ಕಷ್ಟ. ಒಂದು ಗಂಡು ಮಗು ಆದರೆ ಲೈಕ್ ಇದಕ್ಕೆ ಹೆಣ್ಮಕ್ಳು ಹಿಂಗೆ ಅನಿಸುತ್ತೆ ಎಲ್ಲ ಹೇಳೋದು, ಅಯ್ಯೋ ಕಷ್ಟಪ್ಪ ಅಂತ. ಅಂದರೆ ನಮ್ಮ ಆಸೆಗಳು ಹೆಣ್ಮಕ್ಳು ಅಂದರೆ ಜಾಸ್ತಿ ಆಸೆಗಳು. ಅವಕ್ಕೆ ಬಟ್ಟೆ ಹಾಕೋದಾಗಿರ್ಬೋದು, ರೆಡಿ ಮಾಡೋದಾಗಿರ್ಬೋದು, ಜ್ಯುವೆಲ್ಸ್ ಆಗಿರ್ಬೋದು, ಪ್ರತಿಯೊಂದು ಪರ್ಟಿಕ್ಯುಲರಾಗೇ ಇರಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಬಟ್ ಗಂಡು ಮಕ್ಳಿಗೆ ಹಾಗಾಗಲ್ಲ. ಒಂದು ಪ್ಯಾಂಟ್ ಶರ್ಟ್ ಹಾಕಿದ್ರೂ ಆರಾಮ್ಸೆ ಇದ್ಬಿಡ್ಬೋದು. ಆ್ಯಂಡ್ ತಲೆ ಎಲ್ಲ ಬಾಚೋದು, ಜುಟ್ಟು ಹಾಕೋದು ಅದೆಲ್ಲ ಏನೂ ಇಲ್ಲ. ಈ ಹುಡುಗಿಗೆ ಅದೆಲ್ಲ ಏನೂ ಇಲ್ಲ. ನೋಡ್ತಿರ್ಬೋದು ನೀವು. ನಾನು ಒಂದು ಕೊಟ್ಟೆ ಬಿಟ್ಟೆ ಪಾಪ ಅವಳಿಗೆ ಕೈಯೆಲ್ಲ ಮುಗಿತಿತ್ತದು. ನನಗೆ ಬೇಜಾರಾಯಿತು ಆಮೇಲೆ ವಿಡಿಯೋ ನೋಡಿ. ಇದು 2ನೇ ಸತಿನೇನೋ ನಾನು ಬಿಚ್ಚು ಮತ್ತೆ ಹಾಕ್ತಾ ಇರೋದು ಅವಳಿಗೆ. ಅಷ್ಟು ಸತಿ ಬಿಚ್ಚಿ ಎಸ್ತು ಬಿಟ್ಲು. ನನಗೆ ಸಿಕ್ಕಾಪಟ್ಟೆ ಕೋಪ ಬಂದುಬಿಡ್ತು. ನಾವೇನೋ ಒಂದು ಮಾಡಬೇಕು ಅಂದ್ಕೋತಾ ಇರ್ತೀವಿ, ಆವಾಗ ಕೋಪ್ರೇಟ್ ಮಾಡಲಿಲ್ದಾಗ ಸಿಕ್ಕಾಪಟ್ಟೆ ಬೇಜಾರು. ಮತ್ತು ಅದು ಒಂದೇನೋ ನಾವು ಅಂದ್ಕೊಂಡಿದ್ದ ಥರ ಬಂದಿಲ್ಲ ಔಟ್ಫಿಟ್ ಅಂದರೆ ಔಟ್ಫಿಟ್ ನನಗೆ ತುಂಬ ಸಿಟ್ಟು ಬಂದುಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ನಾನು ಆ ಒಂದು ವರ್ಕ್ ಏನಿರುತ್ತೋ ಅದು ನೀಟಾಗಿ ಕಂಪ್ಲೀಟಾಗಿ ನೀಟಾಗಿ ಔಟ್ಪುಟ್ ಚೆನ್ನಾಗಿ ಬಂತು ಅಂದರೆ ಮಾತ್ರ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಇಲ್ಲಾಂದರೆ ಮತ್ತೆ ಏನಾದರೂ ಪರವಾಗಿಲ್ಲ, ಅವಳಿಗೆ ಹಿಂಸೆ ಕೊಟ್ಟಾದ್ರೂ ಪರವಾಗಿಲ್ಲ, ನಾನು ಮಾಡಿಸ್ಬಿಡ್ಬೇಕು ಅನ್ನೋ ಥರ ನನಗನ್ಸತ್ತೆ. ಪಾಪ ಹೆಂಗೋ ನಾನು ಟಾರ್ಚರ್ನು ತಡ್ಕೊಂಡು ಎಲ್ಲ ಸಹಿಸ್ಕೊಂಡು ಹಾಕಿಸ್ಕೊಂಡು ಕೊನೆಗೆ ಒಂದು ಸ್ವಲ್ಪ ಖುಷಿಯಿಂದ ಎಲ್ಲ ಓಡಾಡಿದ್ಲು. ಅಮ್ಮ ಇದ್ದಿದ್ದರಿಂದ ಸ್ವಲ್ಪ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ನಂಗೆ ಜಾಸ್ತಿನೇ. ಯಾಕೆಂದರೆ ನಾನು ಒಬ್ಬಳೇ ಮಾಡು ಅಂತ ನಮ್ಮ ಚಿಕ್ಕಮ್ಮ ನಮ್ಮ ಕೀರ್ತನ ಎಲ್ಲ ಹೇಳ್ತಾಯಿದ್ರು. ಬಟ್ ಏನಾಗುತ್ತೆ ಅಂದರೆ ಅವಳನ್ನ ಇಟ್ಕೊಂಡು ಒಬ್ಬಳೇ ಮಾಡೋದಿದೆಲ್ಲ ಅದು ಸಿಕ್ಕಾಪಟ್ಟೆ ಕಷ್ಟ. ಬಟ್ ಯಾರಾದರೂ ಒಬ್ಬರಾದರೂ ಹೆಲ್ಪಿಗೆ ಇರಬೇಕು. ಲೈಕ್ ಅವಳನ್ನ ಆಟಾಡ್ಸೋಕ್ಕೋ ಮಾತಾಡ್ಸೋಕ್ಕೋ ಇದ್ದರೆ ಮಾಡ್ಬೋದು. ನಾನು ಒಬ್ಬಳೇ ಕೂರಿಸ್ಬಿಟ್ಟು ಅವಳಿಗೆ ಏನು ಮಾಡಿದ್ರೂ ಮಾಡಿಸ್ಕೊಳ್ಳಲ್ಲ ಅವಳು. ಸೊ ಹಾಗಾಗಿ ಸ್ವಲ್ಪ ಅಮ್ಮ ಬಂದಿದ್ದಕ್ಕೆ ನನಗೆ ತುಂಬಾ ಈಸಿ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಫಸ್ಟು ಈ ಥರ ಫುಲ್ಲು ಜಡೆಗೆ ಫುಲ್ ಸುತ್ತಬಿಡೋಣ ಅಂದ್ಕೊಂಡೆ. ಆಮೇಲೆ ಅಮ್ಮ ಬೇಡ, ಫುಲ್ಲು ಇದಕ್ಕೆ ಮುಡಿಸಿ ಮಧ್ಯ ಒಂದಿಷ್ಟು ಉದ್ದ ಹೂವು ಮುಡಿಸು, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅಮ್ಮ ಐಡಿಯಾ ಕೊಟ್ಟರು. ಅದಕ್ಕೂ ಅಷ್ಟೇ ಸುತ್ತಿ ಅಲ್ಲಿ ನೋಡ್ರಿ ಆ ಪ್ಲೇಟ್ನ ಎಲ್ಲ ಹಿಂಗೆ ಹಾಕ್ಕೊಂಡು ಬಾಯಿಗೆ ಹಾಕ್ಕೊಂಡು ಅಲ್ಲಿ ತಲೆ ಮೇಲೆಲ್ಲ ಬಡ್ಕೋತಾ ಇತ್ತದು. ಯಪ್ಪ ನನಗೆ ಸೀರಿಯಸ್ಲಿ ನಾನಾಗಿರೋದಕ್ಕೆ ಮಾಡಿದ್ನೇನೋ ಅನ್ನೋಷ್ಟು ನನಗೆ ಅನಿಸ್ಬಿಡ್ತು ಒಂದೊಂದ್ಸತಿ. ನನಗೆ ಪೇಷನ್ಸ್ ನಿಜವಾಗ್ಲೂ ತುಂಬಾ ಕಮ್ಮಿ. ಅದರಲ್ಲೂ ಈ ಥರ ಎಲ್ಲ ಹಾಕಿದ್ನೇ ಹಾಕೋದು, ಮಾಡಿದ್ನೇ ಕೆಲಸ ಮಾಡೋದು ಮಾಡ್ತಾ ಇದ್ಬಿಟ್ರೆ ನನಗೆ ಹೆವಿ ಇರಿಟೇಟ್ ಆಗಿಬಿಡುತ್ತೆ. ಬಟ್ ಹೆಂಗೋ ಅಲ್ಲಿ ಇಲ್ಲೂ ನೋಡ್ಕೊಂಡು ಓಡಾಡಿಕೊಂಡು ಒಂದು 3 ಸತಿ ಕಿತ್ತೆಸ್ತಿ ಆಮೇಲೆ ಸರಿ ಮಾಡಿ ಅದು ಬರಲಿಲ್ಲ ಇದು ಬರಲಿಲ್ಲ ಅಂದು ಸಾಕಾಗೋಯ್ತಪ್ಪ ನನಗಂತೂ. ಇದೇ ಲಾಸ್ಟು, ನೀನು ಯಾವತ್ತೂ ಅವಳಿಗೆ ಹಾಕಲ್ಲ ಇನ್ನು ಅಂತ ಅಂದ್ಕೊಂಡ್ಬಿಟ್ಟೆ. ಆ್ಯಂಡ್ ಒಂದು ಸ್ವಲ್ಪ ದೊಡ್ಡಳಾದಮೇಲೆ ಪರವಾಗಿಲ್ಲ ಹಾಕ್ಸಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅವಳಿಗೆ ಕೂದಲು ಬಂದು ಚೆನ್ನಾಗಿ ಅವಳಿಗೆ ಬುದ್ಧಿ ಬಂದು ಓಡಾಡಿದ ಮೇಲೆ ಹಾಕ್ಸೋಣ ಅಂತಲೂ ಆಸೆ ಆಯಿತು. ಲೈಕ್ ಅವಳು ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ಲು ನನಗೆ. ಅಷ್ಟೆಲ್ಲ ನಾವು ಸಫರ್ ಪಟ್ಟಿದ್ಕೋ, ಅಷ್ಟೆಲ್ಲ ಹಿಂಸೆ ಮಾಡಿ ಅವಳಿಗೆ ಟಾರ್ಚರ್ ಮಾಡಿದ್ಕೂ ಚೆನ್ನಾಗಿ ನೋಡ್ರಿ ಅಲ್ಲಿ ಹೆಂಗೆ ಕಿತ್ತು ಎಸೀತಾಯಿತ್ತು. ಮುಂದಗಡೆ ಕೂದಲು ಅಷ್ಟೇ ನಾನು ಇನ್ನು ಮುಂದೆ ನೋಡೇ ಇಲ್ಲ. ಹಿಂದಗಡೆ ಬಾಚೋ ಇದರಲ್ಲಿ ಮುಂದೆ ನೋಡ್ಕೊಂಡಿಲ್ಲ. ಆಗಲೇ ಅದನ್ನು ಮುಂದಗಡೆ ಇದೆಲ್ಲ ಪುಡಿ ಕೂದಲನ್ನೆಲ್ಲ ತೆಗ್ದು ಹಿಂಗೆ ಹಾಕೊಂಡಿತ್ತು. ಹೆಂಗೋ ಇರಲಿ ಬಿಡು, ಮುಂದಗಡೆ ಇದು ಬಾಚ್ಕೊಂಡ್ರಾಯ್ತು ಅಂದ್ಬಿಟ್ಟು ಹಿಂದಗಡೆ ಇದು ರೆಡಿ ಮಾಡಿದೆ. ಸೊ ಹೀಗೆ ಕಾಣಿಸ್ತಿದ್ಲು ನನ್ನ ಗುಂಡಿ. ಆ್ಯಂಡ್ ಫೋಟೋಸ್ನ ಲಾಸ್ಟಿಗೆ ನಾನು ಅಟ್ಯಾಚ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ ಹೇಗೆ ಕಾಣಿಸ್ತಿದ್ಲು ಅಂತಲೂ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಸೊ ಈ ರೀತಿ ಇತ್ತು ಮೊಗ್ಗಿನ ಜಡೆ. ಅವ್ನು ಸ್ವಲ್ಪ ಓಡಾಡಿದ ಮೇಲೆ ಈ ಥರ ಆಗಿಬಿಟ್ಟಿತ್ತು ಅಷ್ಟೇ.